ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಡೈರೆಕ್ಟರ್ ಅಥವಾ ಪ್ರೈವೇಟ್ ಡಿಟೆಕ್ಟಿವ್? ಸೋಮ್ನಿರಲ್ಲಿ ಪೆಟ್ರೋಲ್ ಟೆಂಪಲ್ ಡೈರೆಕ್ಟರ್ ಎಲ್ಲ ಎಂಟ್ರಿ ಇತ್ತು, ಬಿಲ್ಡಪ್ ಗಿರ್ಲಿ ಅಂತ ಬೀಜ ಮಾಡ್ಕೊಂಡ್ ಬಂದೆ. ಹೀರೋ ಇರನ್ನೆಲ್ಲ ಹೀರೋ ಹೀರೋಯಿನ್ ಎಂಟ್ರಿ. ನಿರ್ದೇಶಕರೇ ಆಶೀರ್ವಾದ ಮಾಡಿ. ಆಹಾ, ಏನು ವಿನಯ, ಏನು ವಿಧೇಯತೆ. ಮೊದಲನೇ ಸಿನಿಮಾದಲ್ಲಿ ಹೆಂಗಿದ್ರು 100ನೇ ಸಿನಿಮಾದಲ್ಲೂ ಹಾಗೇ ಇದ್ದೀರಾ. ಆಡೋ ಮಾತಿಗೊಂದು ಅರ್ಥ ಇದೆಯೇನ್ರಿ? ಚಿತ್ರರಂಗಕ್ಕೆ ಬಂದಾಗ ನಾನು ಹೇಗಿದ್ದೀನಿ ಈಗಲೂ ಹಾಗೆ ಇದ್ದೀನಿ. ಈ ಒಮ್ಮನೆ ಹೆಂಗ ಉಳೆ ಅಂದ್ರೆ ನಂಗೆ ವಯಸ್ಸಾಗಿದೆ ಅಂತ ಹೇಳ್ತಾ ಇದೀರಾ ನೀವು? ವಯಸ್ಸಾಗಿದೆ ಅಂತ ನಾನು ಹೇಳದೇ ಇದ್ರು ಜನ ಹಾಗೆ ಹೇಳ್ತಿರೋದು. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ. ಗಾಡಿ ಹಳೇದಾದ್ರೇನು ಆಯ್ತು, ಪೂಜೆ ದಿನ ಅಲಂಕಾರ ಮಾಡದೆ ಬಿಡ್ತೀವಾ? ಹೋಗ್ಲಿ ಬಿಡಿ ಸರ್. ಸರ್ ನಾವೀಗ ಡೈರೆಕ್ಟ್ ಆಗಿ ಕಾಲೇಜ್ ಸೀಕ್ವೆನ್ಸ್ ಹೋಗ್ತೀವಾ ಇಲ್ಲ ರೊಮ್ಯಾನ್ಸ್ ಸೀಕ್ವೆನ್ಸ್ ಹೋಗ್ತೀವಾ? ಇದರಲ್ಲಿ ನೀನು ನಾಯಕಿ ಪಾತ್ರ ಮಾಡ್ತಾ ಇಲ್ಲ, ನಮ್ಮ ಅಮ್ಮನ ಪಾತ್ರ ಮಾಡ್ತಾ ಇದೀಯಾ. ಅಮ್ಮನ ಹೆಂಗ್ ಬೇಕಂದ್ರೆ ರಿಯಾಕ್ಷನ್ ಕೊಡಕ್ಕೆ 2024 ಸ್ಕಿಟ್ ಅಲ್ಲ, 1980. ಹೋಗ್ಲಿ ಬಿಡಿ ಸರ್. ಸರ್ ನಾವಿಬ್ರು ಸೇರಿ 50 ಸಿನಿಮಾ ಮಾಡಿದೀವಿ ಸರ್. ಅಖಂಡ ಕರ್ನಾಟಕ ಜನತೆ ನಮ್ಮನ್ನ ಮೆಚ್ಚಿ ಆಶೀರ್ವಾದ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ. ಪುಷ್ಕದಲ್ಲಿ ವಿಮಾನ. ಈ ಸಿನಿಮಾ 250 ದಿವಸ ಬ್ಲಾಕ್ ಬಸ್ಟರ್ ಆಗಿದೆ ಸರ್. ಒಗ್ಗಿ ನೋಡು ಬಂಗಾರ. ಇಷ್ಟೆಲ್ಲ ಹಿಟ್ ಕೊಟ್ಟಿದ್ರಿ ಅಂತ ಜಂಬ ಕೊಚ್ಕೋತಿದ್ದೀರಲ್ಲ, ಒಂದಿಷ್ಟು ದಿವಸ ನೀವು ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಳ್ಳಿಲ್ಲ, ಯಾಕೆ? ಅಂದ್ರೆ ನಾನು ಸ್ವಲ್ಪ ದಿನ ವಿರಾಮ ತಗೊಂಡಿದ್ದೆ ಸರ್. ವಿರಾಮ ನೀವು ತಗೊಂಡಿದ್ದೆ ಅಲ್ಲ, ಜನ ನಿಮ್ ಮುಖ ನೋಡಕ್ಕಾಗದೆ ಅವರೇ ವಿರಾಮ ಕೊಟ್ಟಿದ್ರು. ನಿರ್ದೇಶಕರೇ, ಈ ಚಿತ್ರಕ್ಕೆ ನಿರ್ಮಾಪಕ ಕಮ್ ನಾಯಕ ನಾನು. ಹೌದು. ಈ ಅಮ್ಮ ನಮ್ ಚಿತ್ರದಲ್ಲಿ ಅಮ್ಮನ್ ಪಾತ್ರ ಮಾಡ್ತಿದ್ದಾಳೆ, ಇವ್ರ ಮಗಳು ನಾಯಕಿ ಪಾತ್ರ ಮಾಡ್ತಿದ್ದಾಳೆ. ಓಕೆ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಪ್ಯಾಕಪ್. ಸರ್ ಇದನ್ನ ಬದಲಿಸಿದ್ಬಾ ಸರ್, ಪ್ಲೀಸ್ ಸರ್. ಮೇಡಮ್ ದಯವಿಟ್ಟು ಅವ್ರು ಹೇಳ್ದಂಗೆ ಕೇಳಿ ಮೇಡಮ್. ಅಟ್ಲೀಸ್ಟ್ ನಿಮ್ ಮಗಳಿಗಾದ್ರೂ ಚಾನ್ಸ್ ಸಿಗುತ್ತೆ. ಸರ್ ನನ್ನ ಮಗಳಿರೋನ್ನ ಏನ್ ಮಾತು ಅಂತ ಆಡ್ತೀರಾ ಸರ್ ನೀವು? ಕಾಮಿನಿ, ನೀನು ಚಿತ್ರರಂಗಕ್ಕೆ ಬಂದಾಗ ನಿನಗೆ ಸಿಕ್ಕಾಪಟ್ಟೆ ಎಂಕರೇಜ್ ಮಾಡಿದ್ದೀನಿ ನಾನು. 4 ಸಿನಿಮಾ ನಿನ್ ಜೊತೆ ಫ್ಲಾಪ್ ಆದ್ರೂ 3 ಸಿನಿಮಾ ಹಿಟ್ ಕೊಟ್ಟಿದ್ದೀನಿ. ಅದೇ ಈ 3 ಸಿನಿಮಾ. ಅದು ಸರಿನೇ ಸರ್. ಆದ್ರೂ ಸರ್ ಬೇಜಾರಾಗ್ಬೇಡ, ನೀನ್ ಹಿಂಗೆ ಬೇಜಾರಾಗ್ತಿ ಅಂತ ನಿನಗೆ ತಾಯಿ ರೋಲ್ ಕೊಟ್ಟಿದ್ದೀನಿ. ಈಗ ನಿನ್ ಮಗಳನ್ನ ಕರಿಯಮ್ಮ. ತಾಯಿ ರೋಲ? ಮಗಳೇ ಕಾಮಿನಿ. ಈ ಚಿತ್ರಕ್ಕೆ ನಿರ್ಮಾಪಕ ನಾನು. ಬಂತಷ್ಟೇ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕಂತ ಗೊತ್ತಾಗಲ್ವ ನೀನು? ನಿನ್ ಮಗಳಿಗೆ ಏನ್ ಸಂಸ್ಕಾರ ಹೇಳ್ಕೊಟ್ಟಿದ್ಯಾ? ಸರ್ ನಾನು ಹೇಳ್ಕೊಡ್ತೀನಿ ಸರ್, ನಿಮಿಷ ಸರ್. ಮಗಳೇ ಕಾಲಿಗೆ ಬೀಳಮ್ಮ. ಅಮ್ಮ ಹೀರೋ ಯಾರು? ಹೀರೋ 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 ಏನಾದ್ರೂ ನಾನೇ ಹೀರೋ. ನಿನಗೂ ನಾನೇ ಹೀರೋ, ನಿಮ್ಮ ಅಮ್ಮಂಗೂ ನಾನೇ ಹೀರೋ, ಅವ್ರ ಅಮ್ಮಂಗೂ ನಾನೇ ಹೀರೋ. ಕಾಲಿಗೆ ಬೀಳಮ್ಮ. ಸರ್ ಇವಾಗ ತಾಯಿ ಮಗನ್ ಸೀನಿಗೆ ಹೋಗ್ಬಿಡೋಣ ಸರ್. ಕಾಮಿನಿ ಮೇಡಮ್. ಸರ್ ಮೇಡಮ್ ಪೊಸಿಷನ್ಗೆ ಬನ್ನಿ ಸರ್. ರೆಡಿ ಸರ್. ಮೇಡಮ್ ಸಾಂಗ್ ಪ್ರಾಕ್ಟೀಸ್ ಮಾಡಿದ್ರಾ ಮೇಡಮ್? ರೆಡಿ ಸರ್. ಹೋಗ್ಬಿಡೋಣ ಮೇಡಮ್. ರೆಡಿ ಸರ್. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಬಾಳಿಗೆ ಅವಳೇ ದೈವವು.
ಇದರಲ್ಲಿ ನಮ್ಮ ಅಮ್ಮನ ಪಾತ್ರ ಮಾಡ್ತಿದ್ದೆ ಕಣೆ, ನಾಯಕಿ ಅಲ್ಲೋ. ಸಾರಿ ಸರ್, ಮರ್ತೇ ಬಿಟ್ಟಿದ್ದೆ ಅಮ್ಮನ ಪಾತ್ರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಉಷಾ, ನಿಮ್ ತಾಯಿ ಇದ್ದಿದ್ರು ನನ್ನ ಹಾಗೆ ಬೈದು ನಿನಗೆ ಬುದ್ಧಿ ಹೇಳ್ತಿದ್ರು. ಹೆಣ್ಣು ಗಟ್ಟಿಯಾಗಿದ್ರೆ ಮಾತ್ರ ಅವಳ ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಸಾಯ್ತೀನಿ ಅನ್ನೋದಕ್ಕೆ ಇದು ನಿನ್ನೊಬ್ಬಳ ಜೀವನ ಅಲ್ಲ. ಇದಕ್ಕೆ ಜೀವ ಕೊಟ್ಟ ಜೀವ ಇನ್ನೂ ಬದುಕಿದ್ದಾರೆ. ಅವ್ರಿಗೋಸ್ಕರನಾದ್ರೂ ನೀನು ಬದುಕಿ ತೋರಿಸ್ಬೇಕು. ಕಷ್ಟ 1000 ಬಂದ್ರೂ ಅದನ್ನ ಎದುರಿಸಿ ನಿಲ್ಬೇಕು. ಇದೆಲ್ಲ ಬಾಯಿ ಮಾತಲ್ಲ ಅಷ್ಟೇ ಅಮ್ಮ, ಆದ್ರೆ ನಿಜ ಜೀವನದಲ್ಲಿ. ಉಷಾ, ನಿಜ ಜೀವನದಲ್ಲಿ ಎಷ್ಟು ಹೆಣ್ಮಕ್ಳನ್ನ ನಾನು ನಿನಗೆ ತೋರಿಸ್ಲಿ? ಎಷ್ಟೋ ಹೆಣ್ಮಕ್ಳು ಎಂತೆಂಥ ಸ್ಥಿತಿಯಲ್ಲಿದ್ದು ನೊಂದು ಬೆಂದು ಈಗ ತಮ್ಮ ಒಳ್ಳೆ ಬದುಕನ್ನ ಕಟ್ಕೊಂಡಿದ್ದಾರೆ. ಅವರು ನಮಗೆ ಮಾದರಿ ಆಗ್ಬೇಕು. ಸಾಯ್ತೀನಿ ಅನ್ನೋದು ಹೇಡಿಗಳ ಲಕ್ಷಣ. ಸತ್ಯ ನಿನ್ನನ್ನು ತಂಗಿ ಅನ್ಕೊಂಡಿದ್ದಾಳೆ. ಅವಳ ತಂಗಿಯಾಗಿ ನೀನು ಹೀಗೆಲ್ಲ ಮಾತಾಡ್ತೀಯಾ? ನೋಡಮ್ಮ, ನಿನ್ನನ್ನು ಅಳಿಸ್ಬೇಕು ಅಂತ ನಾನು ಹೀಗೆ ಹೇಳ್ತಿಲ್ಲ. ನಾನು ಮಾತಾಡಿದಷ್ಟು ಸುಲಭವಾಗಿ ನೀನು ಆ ಕೆಟ್ಟ ಘಟನೆಯನ್ನು ಮರೆಯೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆದರೆ ಇದಕ್ಕಿಂತ ಜೀವನ ತುಂಬ ದೊಡ್ಡದು ಉಷಾ. ಬದುಕಲ್ಲಿ ಈಜ್ಬೇಕು, ಇದ್ದು ಜಯಿಸ್ಬೇಕು ಅಂತ ಹೇಳ್ತಾರೆ. ಅದೇ ಬದುಕಿನ ಮಂತ್ರ ಆಗಬೇಕು ಉಷಾ. ನೀನು ಸೋತ್ ಹೋದ್ರೆ ಅವರು ಗೆದ್ದು ಬಿಡ್ತಾರೆ. ದುಷ್ಟರು ಸೋಲ್ಬೇಕು ಅಂದ್ರೆ ಒಳ್ಳೆಯವರು ಮನಸ್ಸು ಗಟ್ಟಿ ಮಾಡಿಕೊಂಡು ಹೋರಾಡಬೇಕು. ಇವತ್ತು ನಿನಗಾದ ಪರಿಸ್ಥಿತಿ ನಾಳೆ ಬೇರೆಯವ್ರಿಗೆ ಆಗ್ಬಾರ್ದಲ್ವಾ? ಇವತ್ತು ಅವ್ರನ್ನ ಸುಮ್ಮನೆ ಬಿಟ್ರೆ ನಾಳೆ ನಿನಗಾದ ಅನ್ಯಾಯನೇ ಇನ್ಯಾರಿಗೂ ಆಗತ್ತೆ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಹಾಗಾಗ್ಬಾರ್ದು ಅಂದ್ರೆ ನೀನೇನ್ ಮಾಡ್ಬೇಕು ಹೇಳು? ಧೈರ್ಯ ತಗೊಳ್ಬೇಕು. ನೋಡು ಉಷಾ, ನಿನಗೆ ರೂಮಲ್ಲಿ ಬೇಜಾರಾದ್ರೆ ಎದ್ದು ಓಡಾಡು. ಮನೆಯವ್ರ ಜೊತೆ ಬೆರಿ, ನಿನಗೆ ಯಾರು ಏನು ಹೇಳಲ್ಲ. ಅಡುಗೆ ಮನೆಗೆ ಬಾ, ಹಾಲ್ ಟಿವಿ ಇದೆ, ಅದನ್ನ ನೋಡು. ಇಲ್ಲ ಅಂದ್ರೆ ಕಾರ್ತಿಕ್ ರೂಮಲ್ಲಿ ಲೈಬ್ರರಿನೇ ಇದೆ, ಅಲ್ಲಿ ಹೋಗಿ ಏನಾದ್ರು ಓದ್ಕೋ. ಇಲ್ಲ ನಮ್ಮ ರಿತು ಇದ್ದಾಳಲ್ಲ, ಅವಳ ಜೊತೆ ಆಚೆ ಹೋಗ್ಬಾ. ಏನಾದ್ರೂ ಮಾಡು, ಒಟ್ನಲ್ಲಿ ಖುಷಿಯಾಗಿರು. ಬದುಕನ್ನ ನಾವೇ ಕಟ್ಕೋಬೇಕು ಉಷಾ. ನಿನಗೆ ಆ ದೇವರು ಬದುಕು ಕಟ್ಕೊಳ್ಳೋ ಅವಕಾಶ ಕೊಟ್ಟಿದ್ದಾನೆ. ಚೆನ್ನಾಗಿ ಕಟ್ಕೋ, ಹೆದರ್ಕೋಬೇಡ. ಥ್ಯಾಂಕ್ಸ್ ಅಮ್ಮ. ನಿಮ್ಮ ಮಾತು ಕೇಳ್ತಾ ಇದ್ರೆ ನನಗೆ ಮತ್ತೆ ಬದುಕಬೇಕು ಅನ್ನೋ ಉತ್ಸಾಹ ಬರ್ತಾ ಇದೆ. ಸತ್ಯಕ್ಕ ಮತ್ತೆ ನೀವು ಮನೆಯವರು ತೋರಿಸ್ತಿರೋ ಪ್ರೀತಿಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬಹುಶಃ ಯಾವುದೋ ಜನ್ಮದ ಪುಣ್ಯ ನಿಮ್ಮ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡ್ತಿದೆ ಅನ್ಸುತ್ತೆ. ನೋಡು, ಇದೇ ಬೇಡ ಅನ್ನೋದು. ಸತ್ಯನ ನೀನು ಅಕ್ಕ ಅಂತ ಒಪ್ಕೊಂಡ್ಮೇಲೆ ಈ ಮನೆ ನಿಂದಲ್ವಾ? ನೀನು ಆರಾಮಾಗಿರು, ಮಿಕ್ಕಿದ್ದನ್ನ ಸತ್ಯ ನೋಡ್ಕೋತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಲೋ ಅಮ್ಮ. ಪೂರ್ಣಿ, ಹೇಗಿದ್ಯಮ್ಮ? ಇಷ್ಟೆಲ್ಲ ಆದಮೇಲೂ ನೀನು ನನ್ನನ್ನು ಅಮ್ಮ ಅಂತ ಕರಿತಿದ್ಯಾ ಅಂದರೆ ನನಗೆ ನನ್ನ ಬಗ್ಗೆನೇ ನಾಚಿಕೆ ಆಗ್ತಿದ್ಯಮ್ಮ. ಛೇ, ನೀವು ಯಾಕೆ ಹಾಗೆಲ್ಲ ಅನ್ಕೋತೀರಾ? ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ನಾನು ಅಮ್ಮ ಅಂತ ಕರೆದಿದ್ದು ಬರೀ ಬಾಯಿ ಮಾತುಕಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅದೇ ಬಾಯಲ್ಲಿ ಬಂತು ಅಷ್ಟೇ. ಯಾಕೋ ಗೊತ್ತಿಲ್ಲಮ್ಮ, ನಿನ್ನ ಹತ್ರ ತುಂಬ ಮಾತಾಡಬೇಕು ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ನನಗೂ ನಿಮ್ಮ ನೆನಪು ತುಂಬ ಆಗ್ತಿತ್ತು ಅಮ್ಮ. ನೀವು ಫೋನ್ ಮಾಡಿದ್ದು ಒಳ್ಳೆಯದೇ ಆಯಿತು. ನಾನು ಹೀಗೆ ಆಗಾಗ ಕಾಲ್ ಮಾಡ್ತಿದ್ರೆ ನಿನಗೇನು ತೊಂದರೆ ಆಗಲ್ಲಲ್ವಾ ಪೂರ್ಣಿ? ತೊಂದರೆನಾ? ಸಂತೋಷ ಆಗೋ ವಿಷಯಕ್ಕೆ ತೊಂದರೆ ಯಾಕಾಗತ್ತೆ? ಸರಿ ಪೂರ್ಣಿ. ಪೂರ್ಣಿ, ಮತ್ತೆ ಕೇಳ್ತಿದ್ದೀನಿ, ದಯವಿಟ್ಟು
ನಮ್ಮನ್ನ ಕ್ಷಮಿಸ್ಬಿಡಮ್ಮ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು, ಸಂತೋಷವಾಗಿ ನೆಮ್ಮದಿಯಾಗಿ ಬಾಳ್ಬೇಕು ಅನ್ನೋದೇ ನನಗಿರೋ ಆಸೆ. ಆದರೆ ಏನಮ್ಮ? ನನ್ನ ಮಗಳೂ ಅಳಿಯಾನು ಸೇರಿಕೊಂಡು ಆ ಮನೆ ಒಡೆಯೋದಕ್ಕೆ ಸಂಚು ಮಾಡ್ತಿದ್ದಾರೆ. ಅದನ್ನು ಹೇಗಾದರೂ ಮಾಡಿ ತಪ್ಪಿಸು ಪೂರ್ಣಿ. ನಾವೆಲ್ಲರೂ ಅದೇ ಪ್ರಯತ್ನ ಮಾಡ್ತಿದ್ದೀವಿ ಅಮ್ಮ. ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಸರಿ ಪೂರ್ಣಿ, ಅಷ್ಟಾದರೆ ಸಾಕು. ಹುಷಾರ್ ಕಣಮ್ಮ, ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋ. ಆಯ್ತಮ್ಮ, ನೀವು ಹುಷಾರು. ಅಮ್ಮ, ನೀವು ಯಾವಾಗ ಬಂದ್ರಿ? ನೀನು ಫೋನಲ್ಲಿ ಮಾತಾಡ್ತಾ ಇದೆಯಲ್ಲ, ಆಗಲೇ ಬಂದೆ. ವನಜಾ ಅಮ್ಮ ಫೋನ್ ಮಾಡಿದ್ರು. ಏನೋ ಗೊತ್ತಿಲ್ಲ, ಅವ್ರ ಮಾತನ್ನ ಕೇಳ್ತಿದ್ರೆ ಏನೋ ಒಂಥರ ಸಂತೋಷ ಆಗತ್ತೆ, ಮನ್ಸಿಗೆ ಸಮಾಧಾನ ಅನ್ಸುತ್ತೆ. ನಿಜಾನೋ ಸುಳ್ಳು, ಅವ್ರು ನಿನ್ನ ತಾಯಿ ಅನ್ನೋ ವಿಷಯ ಕೇಳಿದಾಗ ದೇವ್ರು ಅದನ್ನು ನಿಜ ಮಾಡಬಾರ್ದಾಗಿತ್ತ ಅಂತ ನಂಗೆ ಅನಿಸಿತ್ತು ಪೂರ್ಣಿ. ಅವ್ರು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ, ಅವ್ರು ನಿನ್ನ ನೋಡ್ಕೊಳ್ಳೋ ರೀತಿ, ಅದನ್ನೆಲ್ಲ ನೋಡ್ತಿದ್ದಾಗ ನೀವಿಬ್ರು ಅಮ್ಮ ಮಗಳೇ ಆಗಿರಬಾರ್ದಾಗಿತ್ತ ಅಂತ ನಂಗೆ ಅನಿಸುತ್ತೆ. ಅಮ್ಮ, ಇನ್ಮೇಲೆ ನಾನು ಆ ರೀತಿ ಯೋಚನೆ ಮಾಡೋದನ್ನೇ ಬಿಟ್ಬಿಡ್ಬೇಕು ಅಂದ್ಕೊಂಡಿದ್ದೀನಿ. ಕನಸು ಕಾಣೋದು ಕಮ್ಮಿ ಮಾಡಿದ್ರೆ ಕಣ್ಣಲ್ಲಿ ನೀರು ಬರೋದು ಕಮ್ಮಿ ಆಗ್ಬೋದೇನೋ ಅಂತ. ಈಗಲೂ ನನ್ನ ಮುದ್ದು ಅಮ್ಮ ನೀವಿದ್ದೀರಲ್ಲ, ನನಗಷ್ಟು ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.